ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಾನಿದ್ದೀನಿ ವೆಸ್ಟ್ ಬೆಂಗಾಲ್ ಸಿಲಿಗುರಿಯಲ್ಲಿ. ಸೊ ನಿಮಗೆ ಸಿಲಿಗುರಿ ಗೊತ್ತಿರ್ಬೋದು, ನಮ್ಮ ಮ್ಯಾಪಲ್ಲಿ ಸರ್ಚ್ ಮಾಡಿ ಗೂಗಲ್ ಮ್ಯಾಪಲ್ಲಿ ಸಿಲಿಗುರಿ ವೆಸ್ಟ್ ಬೆಂಗಾಲು ಆಲ್ಮೋಸ್ಟ್ ರೈಟ್ ಕಾರ್ನರಲ್ಲಿ ಬರುತ್ತೆ. ನಿಮಗೆ ಬಾಂಗ್ಲಾದೇಶದ ಪಕ್ಕ ಭೂತಾನು, ಬಾಂಗ್ಲಾದೇಶ, ನೇಪಾಳ ಸೆಂಟ್ರಲ್ಲಿ ನಿಮಗೆ ಸಿಲಿಗುರಿ ಸಿಗುತ್ತೆ. ಅಲ್ಲಿದ್ದೀನಿ ಇವಾಗ. ಸೊ ಇವಾಗ ದಾರಿ ಲೋಕ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀನಿ. ನೋಡ್ರಿ ಸಿಲಿಗುರಿಲಿ ಇನ್ನೇನು ಫೇಮಸ್ ಇದೆ ಅಂತ. ಇಲ್ಲಿ ಸೈಕಲ್ಗಳು ತೋರಿಸ್ತೀನಿ. ನೋಡಿ ಸೈಕಲ್ ರಿಕ್ಷಾಗಳು ಯಾವ ಥರ ಇದ್ದಾವೆ. ಸೊ ನೋಡಿ ಇದು ಆಟೋ ನೋಡಿ ಯಾವ ಥರ ಇದೆ. ಬರ್ರೆ ಸೈಕಲ್ ಜಾಸ್ತಿ ಇಲ್ಲಿ, ಎವ್ರಿ ಸೈಕಲ್ ಓಡಿಸ್ತಾರೆ ಇಲ್ಲಂತೂ. ನೋಡಿರಿ ಅದೊಂದು ಮುಂದೆ ಸೈಕಲ್ ರಿಕ್ಷಾಗಳಿದ್ದಾವೆ, ಸೈಕಲ್ ಸವಾರಿ ಮಾಡೋರು ಜಾಸ್ತಿ. ಮತ್ತು ಇಲ್ಲಿ ನೋಡಿ ಈ ಥರ ಒಂದು ಆಟೋ, ಈ ಥರ ಒಂದು ಆಟೋ, ಇದೊಂಥರ ಆಟೋ. ಅಯ್ಯೋ ದೇವರೇ, ವಿಚಿತ್ರವಾಗಿದೆ ಒಂದೊಂದು ಆಟೋ ರಿಕ್ಷಾಗಳಂತೂ. ಇಲ್ಲಿ ಏನೇನು ಯಾವ್ಯಾವ ಥರ ಬೇಕು ಎಲ್ಲ ಥರದ್ದು ಇದೆ. ಸೊ ಇಲ್ಲೊಂದು ಹಾಂಗ್ಕಾಂಗ್ ಮಾರ್ಕೆಟ್ ಅಂತ ಇದೆ. ಅಲ್ಲಿಗೆ ನಾನು ಇವಾಗ ಬೇರೆ ಪ್ಲೇಸ್ ಹೋಗ್ತಾ ಇದ್ದೀನಿ. ಸಿಕ್ಕಿಂ ಹತ್ರ ಹೋಗ್ತೀನಿ. ಸೊ ಅಲ್ಲೇನಾದ್ರು ಪ್ಲೇಸಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ತಗೊಂಬಿಡೋಣ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಇಲ್ಲಿ ಹಾಂಗ್ಕಾಂಗ್ ಮಾರ್ಕೆಟಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಚಳಿ ಜಾಸ್ತಿ. ಆಲ್ಮೋಸ್ಟ್ ಇಲ್ಲೂ ಬೆಳಿಗ್ಗೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಇವಾಗ ಇಲ್ಲಿ ಸ್ವಲ್ಪ ಬೆಚ್ಚಗಿದೆ. ಇಲ್ಲೂ ಕೂಡ ವೆದರು ಸ್ವಲ್ಪ ಬೆಚ್ಚಗಿರೋದ್ರಿಂದ ಓಡಾಡ್ತಾ ಇದ್ದೀನಿ. ಏನು ಇಲ್ಲೇನು ಅಂತ ಇದಿಲ್ಲ, ಕೋಲ್ಡ್ ಇಲ್ಲ. ಆ ಕಡೆ ಎಲ್ಲ ಸ್ವಲ್ಪ ಕೋಲ್ಡ್ ಇರುತ್ತೆ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಹೊತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇವಾಗ ತೊಗೊಂಬರೋದಕ್ಕೆ. ಸೊ ನಿಮಗೆ ನೋಡ್ತಾ ಇರ್ಬೋದು, ಲಾಟ್ರಿ ಬಿಸ್ನೆಸ್ ಹೆವಿ ನಡೀತದೆ ಇಲ್ಲಿ. ಇನ್ನೊಂದು ನಿಮಗೆ ಅಯ್ಯಪ್ಪ ಯಾವ ಕಡೆಗೆ ಹೋಗೋದು ಗುರು ಇವಾಗ? ಹಾಂಗ್ಕಾಂಗ್ ಮಾರ್ಕೆಟ್ಗೆ ಲೆಫ್ಟು ರೈಟು? ಫ್ಲವರ್ ಮಾರ್ಕೆಟ್ ಅನ್ಸುತ್ತಿದ್ದು, ಫಿಶ್ ಮಾರ್ಕೆಟ್ ಇದ್ದಂಗಿದೆ. ಅಯ್ಯೋ. ಸೊ ನಿಮಗೆ ಗೊತ್ತು ಸಿಲಿಗುರಿಯಲ್ಲಿ ಟೀ ಫೇಮಸ್ಸು, ಸಿಲಿಗುರಿ, ಡಾರ್ಜಿಲಿಂಗು ಈ ಕಡೆ ಎಲ್ಲ. ಸೊ ಇವಾಗ ಹುಡುಗರದು ಬಟ್ಟೆ ಹುಡುಕ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಓಪನ್ ಆಯ್ತು ಅವೆಲ್ಲ ಶಾಪ್ಗಳು. ಸೊ ಇಲ್ಲೊಂದು ಐತೆ ಸಿಕ್ತು ಒಂದು ದೊಡ್ಡದು. ಸೊ ಇದು ಹಾಂಗ್ಕಾಂಗ್ ಮಾರ್ಕೆಟ್ ಇಲ್ಲಿದು. ಸೊ ಇದರೊಳಗಡೆ ಇವಾಗ ಹೋಗಿ ಪರ್ಚೇಸ್ ಮಾಡ್ತಾರೆ. ಅದು ಫೇಮಸ್ ಪ್ಲೇಸ್ ಅಂತ ಹಾಕೋರೆ. ಸೊ ಇಲ್ಲಿ ಪರ್ಚೇಸ್ ಮಾಡಬೇಕು. ಹಾಂ, ಚಾನಲ್ ಸಂಚಾರಿ ಸಚಿನ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಬೆಂಗಳೂರು ಥರನೇ ಸೇಮು. ಬೆಂಗಳೂರಲ್ಲಿ ಹಿಂಗೆ SP ರೋಡು, JC ರೋಡುಗಳಲ್ಲಿ ಹೆಂಗೆ ಮಾರ್ತಾರೆ ಅದೇ ಥರನೇ ಮೆಜೆಸ್ಟಿಕ್ಗಳಲ್ಲಿ. ನ್ಯಾಷನಲ್ ಮಾರ್ಕೆಟ್ ಹೆಂಗೆ ಐತೆ ಹಂಗೆ ಇಲ್ಲೂ ಕೂಡ ಹಾಂಗ್ಕಾಂಗ್ ಮಾರ್ಕೆಟ್. ಅಲ್ಲೂ ಕೂಡ ಹಾಂಗ್ಕಾಂಗ್ ಮಾರ್ಕೆಟ್ ಐತೆ, ಇಲ್ಲೂ ಒಂದು ಹಾಂಗ್ಕಾಂಗ್ ಮಾರ್ಕೆಟು ಅದೇ ಥರ. ಅಂಬ್ರೆಲ್ಲ ಇದೆ ಬಸ್ ಮೆನಪಾಸೆ. ಸೊ ಇಲ್ಲಿ ಸಿಕ್ತು ಜರ್ಕಿನು. ನಾನು ಹುಡುಕ ಬಂದಿದ್ದೆ ಐಟಮ್. ನಮ್ಮ ಸೈಜ್ ಐತೆ ನೋಡೋಣ. ಇನ್ನೊಂದು ಅಂಗಡಿಗೆ ಬಂದಿದ್ದೀನಿ, ನೋಡ್ಬೋದು. ಸೊ ಇದೊಂದು ಜರ್ಕಿನ್ ತೊಗೊಳ್ಳೋಣ ಅಂತ 3800 ಇಲ್ಲಿ ಹಾಂಗ್ಕಾಂಗ್ ಮಾರ್ಕೆಟಲ್ಲಿ. ಸೊ ಬೇರೆ ಕಡೆ ಗೊತ್ತಿಲ್ಲ. ಸೊ ಚೆಕ್ ಮಾಡಿ ನೋಡ್ತೀನಿ ಫಸ್ಟು ಇದಕ್ಕೆ. ಸೊ ನೋಡ್ರಿ, ಈ ಜಾಕೆಟಿಗೆ 5000 ಇಲ್ಲಿ. ಸೊ ಇಂಥ ಬ್ರ್ಯಾಂಡೆಡ್ ಏನು ಮೆಟೀರಿಯಲ್ ಎಲ್ಲ. ಸೊ ಹಾಂಗ್ಕಾಂಗ್ ಮಾರ್ಕೆಟ್ನಲ್ಲಿ 5000 ರೂಪಾಯಿ ಜಾಕೆಟ್ ಇದು. ಹೇಳ್ತೀರಾ ನೋಡಿರಿ, ಇದೊಂದು 5000 ರೂಪಾಯಿ ಮಾರ್ಕೆಟಲ್ಲಿ ಪ್ರೈಸ್ ಇದಕ್ಕೆ ಹೇಳ್ತಿರೋದು ಇವರು. ಸೊ ಹೆವಿ ಕಾಸ್ಟ್ಲಿ ಪ್ರೈಸ್ ಹೇಳ್ತಾರೆ ಇದಕ್ಕೆ. ಲೆದರ್ ಸಿಗುತ್ತೆ ನಮ್ಮ ಕಡೆ ಎಲ್ಲ, ಇಲ್ಲೆಲ್ಲ ಲೆದರ್ ಇಲ್ಲ, ಸಿಂಥೆಟಿಕ್ ಇದು. सिंथेटिक नहीं है दादा, सिंथेटिक ना सिंथेटिक ना। ये जो अंदर का जो है ना, अंदर का जो पोर्शन है, ये वाला अलग मटेरियल है, अंदर का ये वाला अलग मटेरियल है। सिंथेटिक ये वाला क्या बोलिए तो दादा? ये वाला कपड़ा ही अलग है। हाँ, कपड़ा ही अलग कपड़ा है, रेजिन नहीं, रेजिन भी नहीं है। बोलिए ये वाला ही ಇದೊಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗೈತೆ, ಬಟ್ ಅದ್ರ ಮೆಟೀರಿಯಲ್ ಹಾಕ್ಬಿಟ್ಟು ನೋಡ್ತೀವಿ. हाँ स्वेट है, स्वेट शाइन 10 साल यूज़ कीजिए, कुछ नहीं होगा। 10 years 10 years. ಸೊ ಇದು ಹಾಂಗ್ಕಾಂಗ್ ಮಾರ್ಕೆಟಲ್ಲಿ ನೋಡ್ರಿ, ಇದೊಂದು ಪ್ರೈಸ್ ಹೇಳ್ತಾರೆ ಇದಕ್ಕೆಲ್ಲ 2,000, 2,500, 3,000 ಮೇಲೆ ಹೇಳ್ತಾರೆ. ಒಂದು ಸಲ ಬಂದಷ್ಟು 4,000 ಹೇಳ್ಬಿಟ್ಟು
ಕೊನೆಗೆ 2,000 ರೂಪಾಯಿ ಕೊಡ್ತಾವ್ರೆ. ಇದನ್ನು ಇಲ್ಲಿ ಚಳಿ ಹಾಕೊಳ್ಳೋಕ್ಕಷ್ಟೇ ಯೂಸ್ ಮಾಡಿಬಿಟ್ಟು ಅರ್ಧೋಗುತ್ತೆ ಒಂದು 2 ಸಲ ಹಾಕೊಂಡ್ರೆ. ಸೊ ಇವೆಲ್ಲ ಅಷ್ಟೊಂದು ಬಾಳಿಕೆ ಬರೋದಿಲ್ಲ ಅಂತ ಅನ್ಕೋತೀನಿ. ಸೊ ನೋಡೋಣ, ಬಾಳಿಕೆ ಬಂದರೆ ಒಳ್ಳೆಯದು. ಇವನು ಹೇಳ್ದಂಗೆ ನೋಡಿ ಇದೆಲ್ಲ ಇದ್ದಾವೆ. ಸೊ ಎಲ್ಲ ಬ್ರ್ಯಾಂಡೆಡ್ ಹೆಸರಲ್ಲಿ ಮಾರ್ತಾರೆ. ಸೊ ಒರಿಜಿನಲ್ ಡೂಪ್ಲಿಕೇಟು ನನಗೂ ಗೊತ್ತಿಲ್ಲ. ತೊಗೊತಾ ಇದ್ದೀನಿ. ಸೊ ನೋಡಿರಿ ಇವೆಲ್ಲ ಒಳ್ಳೆ ಚೆನ್ನಾಗಿರೋ ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ ನೋಡೋದಕ್ಕೆ. ಇದಕ್ಕೆಲ್ಲ ವೆಜ್ ಏನು ಹೇಳ್ತಾರೆ, ರೆಡ್ 4XL ಇದು ಪ್ರೈಸ್ ನೋಡಿರಿ. ಇದು ಇಲ್ಲಿನ ಫೇಮಸ್ ಮಾರ್ಕೆಟ್, ಹಾಂಗ್ಕಾಂಗ್ ಮಾರ್ಕೆಟ್. ಇವಾಗ ನಾವು ಇಲ್ಲಿಂದ ತೊಗೊಂಡು ಹಲೋ ಹಾಂ ಲಗಾಕೆ ಸಲ ಈಗ. ಹಲೋ ಫ್ರೆಂಡ್ಸ್. ಸೊ ಇವಾಗ ಒಂದು ತೊಗೊಂಡು ಆಯ್ತಾಗಿ ಇವಾಗ, ಯಾಕಂದರೆ ಡಾರ್ಜಿಲಿಂಗ್ ಕಡೆಗೆ ಹೋಗ್ತೀವಿ. ಓಕೆ ಹಾಂ ತೆಗಿ ಹಾಂ ಸರ್ ಓಕೆ ಇವೆಲ್ಲ ರಖ್ ದೀಜಿए ठीक है. ಏನಂತಪ್ಪ ಓಕೆ ಇದು ಹಾಕೊಂಡು ಇವಾಗ ಹೋಗ್ತಾ ಇರೋದು. ಚೆನ್ನಾಗಿ ಅನಿಸುತ್ತಾ? यूनो बेंगलुरु जाने से हम आपके पास जाएंगे, इतना गारंटी दे दिया. बेंगलुरु नहीं हम गया नहीं, जाने का प्लान है मेरा. प्लान है? हाँ, गोवा जाने का प्लान है. गोवा जाने का प्लान है. हाँ. गोवा बेंगलुरु हाँ. कर्नाटक. गोवा अलग स्टेट है. हाँ, और बेंगलुरु का अलग अलग हो गया. अलग है. हाँ. ऑफ हो गया. ಓಕೆ ಇದನ್ನು ಇವಾಗ ತೊಗೊಂಡಿದ್ದೀನಿ, ಇದು ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ಹಾಕ್ಕೊಂಡು ಏನೇನು ಚಿಕನ್ ಇಡ್ತೀವಿ ಆಗಲಿ. ನೋಡಿ ಅವರೆಲ್ಲ ತೋರಿಸ್ತಿದ್ದಾರೆ. ಸೊ ಇಲ್ಲಿ ಹಾಂಗ್ಕಾಂಗ್ ಮಾರ್ಕೆಟು ತುಂಬ ಫೇಮಸ್ಸು. ಹಾಂಗ್ಕಾಂಗ್ ಮಾರ್ಕೆಟಲ್ಲಿ ಇದೊಂದು ಶಾಪಲ್ಲಿ ಹುಡುಗ ಇವಾಗೆಲ್ಲ ಸ್ವಲ್ಪ ಕಡಿಮೆ ರೇಟ್ ಮಾಡಲೇ ಇಲ್ಲ ನೋಡ್ರಿ. ಇದಕ್ಕೆ 2,000 ಕೊಟ್ಟಿದ್ದೀನಿ. ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ಚಳಿಗೆ ಹಾಕೊಳ್ಳೋಕ್ಕೆ ಅಂತ ತೊಗೊಂಡಿರೋದು. ಓಕೆ ಇವಾಗ 2,000 ಕೊಟ್ವಿ, ಪೇಮೆಂಟ್ ಮುಗೀತು. ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಮದು ಏನು ಹೆಸರು? ನಾಮ್ ಕ್ಯಾ आपका नाम क्या? नाम दीप सिंह. दीप सिंह. शॉप का नाम क्या? स्टॉप का नाम अर्नब घोष मतलब गारमेंट्स. अर्नब घोष गारमेंट्स सिक्किम सिलीगुरिಯಲ್ಲಿ हांगकांग मार्केट. हांगकांग मार्केट फेमस मार्केट. हाँ ठीक है चले ಬಾಯ್ बाय. ಸೊ ಇವಾಗ ಇಲ್ಲಿಂದ ಈ ಜರ್ಕಿನ್ ತೊಗೊಂಡಿದ್ದೀವಿ. ಸೊ ಜಾಗ ಖಾಲಿ ಮಾಡ್ತಾ ಇರೋದೆ ಇವಾಗ. ಇಲ್ಲಿಂದ ಸ್ವಲ್ಪ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೇಕು. ಇವಾಗ ಸಿಲಿಗುರಿ ಇಲ್ಲ ಬನ್ನಿ ಆಯಿತು. ಇದೇನು ಬೆಂಗಳೂರಿಗಿಂತ ಕಮ್ಮಿ ಇಲ್ಲ ಸಿಟಿ. ಸಿಲಿಗುರಿ ಏನು ಎಲ್ಲ ಥರನೂ ಇಲ್ಲೂ ವ್ಯವಸ್ಥೆ ಇದೆ. ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ಏನೂ ಇರಲ್ಲ, ಸುಮ್ಮನೆ ಏನೋ ಸ್ವಲ್ಪ ಇದಿರುತ್ತೆ. ಅಷ್ಟೊಂದಾಗಿ ನಮ್ಮ ಬೆಂಗಳೂರು ಥರ ಇಲ್ಲಿ ಇರಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ನಮ್ಮ ಬೆಂಗಳೂರು ಅಷ್ಟೇ ಇದೆ. ನಮ್ಮ ಬೆಂಗಳೂರು ಬಿಟ್ಟು ಬಂದು ಇಲ್ಲಿ ಬೇಕಾದ್ರೆ ಜೀವನ ಮಾಡ್ಬೋದು ಮುಂಚೆ. ನಾನೇನೋ ಅಂದ್ಕೊಂಡಿದ್ದೆ ಇಲ್ಲಿಂದ ಎಲ್ಲ ನಾರ್ತವರೆಲ್ಲ ನಮ್ಮ ಬೆಂಗಳೂರಿಗೆ ಬರ್ತಾರಲ್ಲ ಏನಕ್ಕೆ ಅಂತ. ಸೊ ಇಲ್ಲಿ ಏನಕ್ಕೂ ಕಡಿಮೆನೇ ಇಲ್ಲ ಅವರಿಗೆ. ಎಲ್ಲ ಇಲ್ಲೇ ಇದ್ದಾವೆ ವೆಸ್ಟ್ ಬೆಂಗಾಲ್ನಲ್ಲಿ. ಸಿಲಿಗುರಿಯಲ್ಲಿ ಏನಕ್ಕೂ ಕಡಿಮೆನೇ ಇಲ್ಲ. ಇಲ್ಲಿ ತುಂಬ ಗಲೀಜಾಗೈತೆ ಮಾತ್ರ. ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸುತ್ತಮುತ್ತ ಎಲ್ಲ. ಇವನು ಅವನಿಗೆ ಫೋಟೋ ಬೇಕಂತ ಇವನಿಗೆ ಕಿರ್ಚಾಡ್ತಾವನೆ ಫೋಟೋ ತೆಗಿ ಅಂತ. ಅಯ್ಯೋ ನೀನು ಇರಲ್ಲ. ಅಯ್ಯೋ ಅಳ್ತಾ ನೋಡ್ರಿ ಫೋಟೋ ಹೊಡಿಯೋ ನೋಡ್ರಿ ಅವ್ನಿಗೆ ಫೋಟೋ ಹೊಡಿಬೇಕಂತ. ಬಾಯ್ 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 ಫೋಟೋ ಹೊಡಿಯೋಕೆ ಕೇಳ್ತಾವ. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಆಟೋ ಸ್ಟ್ಯಾಂಡ್ ಐತಿ, ಇಲ್ಲೆಲ್ಲ ರಿಕ್ಷಾ ಸ್ಟ್ಯಾಂಡ್ಗಳು ನೋಡ್ಬೋದು. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಈ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಹೆಂಗವೆ ರಿಕ್ಷಾ ಸ್ಟ್ಯಾಂಡ್ಗಳು ನೋಡ್ದಾ ಇರಿ. ಹೆಂಗೆ ಕಣ್ಣಾಯಿಸ್ತಾರೆ ನೋಡ್ರಿ. ಇಲ್ಲಿ ಸೈಕಲ್ ರಿಕ್ಷಾಗಳು, ಸೈಕಲ್ ಸವಾರಿ ಹೋಗೋದು. ಇದೆಲ್ಲ ನಮ್ಮ ಹಳೆ ಬೆಂಗಳೂರಲ್ಲಿ ಇದ್ದಿದ್ದು, ಇವಾಗ ಇಲ್ಲ ಅಂತೆ. ಬೆಂಗಳೂರಲ್ಲಿ ಕಣ್ಮರೆ ಆಗ್ಬಿಟ್ಟಿದ್ದಾವೆ ಇವೆಲ್ಲ. ಅಲ್ಲೋ ಮಾರ್ಕೆಟ್ ಕಡೆಗಳು ಸಿಗುತ್ತೆ. ನಮ್ಮ ಬೆಂಗಳೂರಿನ KR ಮಾರ್ಕೆಟ್ ಸೈಡಲ್ಲಿ ಸಿಗ್ತಾವೆ ಅಷ್ಟೇ. ಅವೆಲ್ಲ 1-2 ನೋಡೋಕ್ಕೆ. ಇಲ್ಲಿ ಹೆವಿ ಇದ್ದಾವೆ ಇವಂತೂ. ಕಣ್ಣಿಗೆ ಕಡೆ ನೋಡಿದ್ರು ಕಣ್ಣಿಗೆ ಕಾಣಿಸ್ತಾನೆ ಇರ್ತವೆ. ಇದ್ದಾವೆ ಲೆಕ್ಕೂ ಇಲ್ಲದಷ್ಟು. ಇಲ್ಲಿ ರಿಕ್ಷಾ ಹೊಡಿಯೋರು ಇನ್ನೂ ತುಂಬ ಜನ ಇದ್ದಾರೆ ಈ ಕಡೆ ಎಲ್ಲ. ಸೊ ಬನ್ನಿ ಹಂಗೆ ಒಂಚೂರು ಮುಂದೆ ಹೋಗ್ಬಿಟ್ಟು ಒಂದು ಆಟೋ ಇಟ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು. ಅಲ್ಲಿ ತೋರಿಸ್ತೀನಿ, ಅಲ್ಲಿ ಹೋಗೋಣ. ಸಿಲಿಗುರಿ ಟೀ ಎಸ್ಟೇಟ್ ಅದೊಂದು ನಾಗಪುರ್ ಟೀ ಎಸ್ಟೇಟ್ ಅಂತೇಳಿ ಒಂದು ಫೇಮಸ್ ಪ್ಲೇಸ್ ಅದು. ಇವಾಗ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ.
ನೋಡ್ತಾ ಇರ್ಬೋದು ಹೆಂಗೆ ಟ್ರಾಫಿಕ್ ಐತೆ ನೋಡ್ರಿ. ಸಿಲಿಗುರಿಯಲ್ಲಿ ಕೂಡ ಟ್ರಾಫಿಕ್ ಟ್ರಾಫಿಕ್ ಐತೆ, ಹಂಗೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಇದೊಂದು ಆಟೋ ರಿಕ್ಷಾ ನೋಡಿ ಯಾವ ಥರ ಇದ್ದಾವೆ. ನಾನು ಕೂಡ ಬೇಕಾದ್ರೆ ಆಟೋ ರಿಕ್ಷಾ ನೋಡಿ ಯಾವ ಥರ ಇದ್ದಾವೆ. ಲಗೇಜ್ ಆಟೋಗಳು ಅಂತೀವಿ ನಾವೆಲ್ಲ. ಚಿಕ್ಕದು ಒಳ್ಳೆ ಮುಂದೆ ಟಿ ವಿ ಎಸ್ದು ಸ್ಕೂಟರ್ ಏನಿದೆಯಲ್ಲ ಆ ಥರ ಇದೆ, ಸ್ಕೂಟರ್ ಥರ ಇದೆ ಮುಂದೆ. ಸೊ ಹಿಂಗಡೆ ಈ ಥರ ಪ್ಯಾಸೆಂಜರ್ ಹಾಕೊಂಡು ಹೋಗೋದು, ಪ್ಯಾಸೆಂಜರ್ ಆಟೋ ಇವು. ಇದಕ್ಕೆಲ್ಲ ಮೀಟ್ರೆಲ್ಲ ಇಲ್ಲ ಇವ್ರ ಕಡೆ. ಬಟ್ ಹೆವಿ ಕಾಸ್ಟ್ಲಿ ಇವ್ರ ಹತ್ರ ಅಂತ. 4 ಕಿಲೋಮೀಟ್ರ್ 5 ಕಿಲೋಮೀಟ್ರಿಗೆಲ್ಲ 100-150 ರೂಪಾಯಿ ಕೇಳ್ತಾರೆ ಇವರು. ಸಿಲಿಗುರಿ ಬೆಂಗಳೂರಿಂದ ಆಲ್ಮೋಸ್ಟ್ 2500 ಚಿಲ್ಲರೆ ಕಿಲೋಮೀಟರ್ ದೂರದಲ್ಲಿದೆ. ಸೊ ಆ ಪ್ಲೇಸಲ್ಲಿ ಇವಾಗಿದ್ದೀವಿ ನಾವು. ಪಕ್ಕದಲ್ಲೇ ನೇಪಾಳ, ಅದೇ ಪಕ್ಕದಲ್ಲೇ ಭೂತಾನು, ಹಾಗೆ ಸ್ವಲ್ಪ ಕೆಳಗಡೆ ಬಂದುಬಿಟ್ರೆ ಬಾಂಗ್ಲಾದೇಶ್, ಮೇಲ್ಗಡೆ ಹೋಗ್ಬಿಟ್ರೆ ಹಂಗೆ ಚೈನಾ. ಸೊ ಇದು ಸಿಲಿಗುರಿ ಇರೋಂಥ ಪ್ಲೇಸು. ಸೊ ನೀವು ಮ್ಯಾಪಲ್ಲಿ ಚೆಕ್ ಮಾಡಿ ನೋಡ್ಬೋದು. ನಮ್ಮ ಇಂಡಿಯಾ ಮ್ಯಾಪಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಿಗುತ್ತೆ ನಿಮಗಿದು ಸಿಲಿಗುರಿ. ಸೊ ಇಲ್ಲಿಂದ ನೆಕ್ಸ್ಟು ಡಾರ್ಜಿಲಿಂಗು, ಸಿಕ್ಕಿಮು, ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೋದು ಪ್ರಯಾಣ. ಅದಾದಮೇಲೆ ಮಯನ್ಮಾರು ಈ ಸೈಡೆಲ್ಲ ಹೋಗ್ಬೋದು. ಸೊ ಇದು ದಾಗಾಪುರ್ ಟೀ ಎಸ್ಟೇಟು. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಫ್ಯಾಕ್ಟರಿ ಇದೆ. ಸೊ ನೋಡ್ರಿ ಖತರ್ನಾಕ್ ಟೀ ಎಸ್ಟೇಟು. ಎಲ್ಲಿಂದ ಎಲ್ಲಿವರೆಗೂ ಐತೆ. ಎತ್ತಾಗಿ ನೋಡಿದ್ರು ಟೀ ಕಾಣಿಸ್ತೈತೆ ನೋಡಿ ಆ ಕಡೆಯಿಂದ. ಈ ಕಡೆ ಲೆಫ್ಟ್ ಸೈಡಿಗೆ ಸ್ವಲ್ಪ ರೋಡ್ ಇರೋದ್ರಿಂದ ಮೇನ್ ರೋಡ್ ಈ ಕಡೆಗೆ ಲೆಫ್ಟ್ ಸೈಡಲ್ಲಿ ಒಂದು ಅಪಾರ್ಟ್ಮೆಂಟ್ ಇದ್ದಾವೆ. ರೈಟ್ ಸೈಡಿಗೆ ಫುಲ್ಲು ಟೀ ಎಸ್ಟೇಟು ಅಂತ ಹೆಂಗೆ ಅಲ್ಲಿ ನೋಡಿ. ಇಲ್ಲಿ ಟೀ ಬಿಡಿಸ್ತಾವ್ರೆ ಇಲ್ಲಿ. ಇವರೆಲ್ಲ ಟೀ ಎಸ್ಟೇಟಲ್ಲಿ ಟೀ ಬೆಳೆದು ಕಟ್ ಮಾಡಿ ನೋಡಿ ಯಾವ ಪರಿಸ್ಥಿತಿ ಬಂತೆ. ಸೊ ಫೈನಲಿ ಈ ಥರ ಕಟ್ ಮಾಡಿದ್ಮೇಲೆ ಈ ಥರ ಉಳ್ಕೊಂಡಿರ್ತದೆ, ಮತ್ತೆ ಚಿಗುರುತ್ತೆ, ಮತ್ತೆ ಬೆಳೆಯುತ್ತೆ. ಇದು ಟೀ ಕಲ್ಟಿವೇಶನ್ ಈ ಥರ. ದಾಗಾಪುರ್, ಸಿಲಿಗುರಿಯಲ್ಲಿರೋ ದಾಗಾಪುರ್ ಟೀ ಫ್ಯಾಕ್ಟ್ರಿ. ಸೊ ಏನೋ ಒಳ್ಳೆ ಹೋಗ್ಬೋದೋ ಇಲ್ಲ ಗೊತ್ತಿಲ್ಲ, ಚೆಕ್ ಮಾಡೋಣ. ಕೇಳಿ ನೋಡ್ತೀನಿ ಒಳಗಡೆ ಹೋಗೋಕ್ಕೆ. ಅಯ್ಯೋ ದೇವ್ರೆ, ಅಲ್ಲಿಂದ ನಡ್ಕೊಬಂದಿದ್ದೆ ವೇಸ್ಟು. ಈ ದಾಗಾಪುರ್ ಟೀ ಎಸ್ಟೇಟು ಒಳಗಡೆ ಮಾತ್ರ ಓಡಾಡ್ಬೋದು, ಫ್ಯಾಕ್ಟ್ರಿ ಒಳಗಡೆ ಏನೋ ತೋರಿಸಲ್ಲ ಅಂದ್ಬಿಟ್ಟ ಅವರು. ಸೊ ಅವನೇನೋ ಫ್ಯಾಕ್ಟ್ರಿ ಏನಾದ್ರು ತೋರಿಸ್ತಾನೇನೋ, ಅದಕ್ಕೆ ಫೇಮಸ್ ಪ್ಲೇಸ್ ಅಂತ ಹಾಕಿದ್ದಾನೆ ಅಂದ್ಬಿಟ್ಟು ಬಂದೆ. ಸೊ ಇಲ್ಲೇನು ಅಂದರೆ ಏನೂ ಇಲ್ಲ. ಸೊ ಅಲ್ಲಿಂದ ನಡ್ಕೊಬಂದೆ. ಇವಾಗ ಇಲ್ಲಿ ಒಬ್ಬರು ಲೆಫ್ಟ್ ಕೊಟ್ಟರು, ಗಾಡಿಯಿಂದ ಲೆಫ್ಟು ಟೂ ವೀಲರಲ್ಲಿ ತೊಗೊಂಡು. ಸೊ ಈ ಲೆಫ್ಟ್ ಸೈಡ್ಗಿರೋದೆಲ್ಲ ಟೀ ಎಸ್ಟೇಟು ನೋಡ್ಕೊಳ್ಳಿ. ಸೊ ಇದು ಫ್ಯಾಕ್ಟ್ರಿ ಒಳಗಡೆ ಎಂಟ್ರಿ ಇಲ್ಲ ಅಂದರು. ನೋಡಿರಿ ಪೂರ ಟೀ ಎಸ್ಟೇಟ್ ಇದು. ಟೀ ನೋಡಿ ಯಾವ ಥರ ಬೆಳೀತಾರೆ. ಸೊ ದಾಗಾಪುರ್ ಟೀ ಎಸ್ಟೇಟಲ್ಲಿ ಟೀ ಸಿಕ್ಕಿಲ್ಲ. ಇವಾಗ ಇಲ್ಲಿ ಒಂದು ಶಾಪಲ್ಲಿ ನಂದು ಲಾಗ್ ಮಾಡ್ಕೊತೀನಿ. ಇಲ್ಲಿ ಸಿಕ್ಕಾಕೋ ಬೆಸ್ಟ್ ಇದೆ ಅಂದರೆ ಇವರಿಗೆ. ನಾನೇನೋ ಮಾತಾಡ್ತಾ ಇದ್ದೀನಿ ಲಾಗಿಂಗಲ್ಲಿ, ಅವರು ಅಂಗಡಿ ಶಾಪ್ ತೆಗಿತಾ ಇದ್ದೀವಿ ಅಂದ್ಬಿಟ್ಟು ಗಾಂಚಲಿ ತೋರಿಸ್ತಾರೆ. ನಾನು ಇದು ಸಿಲಿಗುರಿ ಟೀ ನೋಡಿ ಅಂತ ತೋರ್ಸೋಣ ಅಂತ ನೋಡೋಕೆ ಹೋದರೆ ಏನೋ ಅವ್ರು ಶಾಪ್ ತೆಗಿಯೋಕೆ ಬಂದುಬಿಟ್ಟಿದ್ದೀನಿ ಅಂತ ದೊಡ್ಡದಾಗಿ ಚಿಲ್ಲರೆ ಅಂಗಡಿನ ತೆಗ್ದುಬಿಟ್ಟು ನಾನೇನು ಮಾಡಲಿ. ಏನೋ ಮಾಡ್ತಾ ಇರ್ತಾರೆ ಅವರು ಬಿಸ್ನೆಸ್ಸು. ನನ್ನ ಪಾಡಿಗೆ ನಾನು ಸಿಲಿಗುರಿಯಲ್ಲಿ ಚಹಾ ಕುಡಿತಾ ಇದ್ದೀನಿ ಅಂತ ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು ಟೀ ಕುಡಿಯೋದಕ್ಕೆ ಅವನ ಅಜ್ಜಿ ಅವ್ರ ಹತ್ರ ಮಾತುಗಳು ಕೇಳಬೇಕು. ಇವಾಗನೇ ಒಂದು ಹೋಟೆಲಲ್ಲಿ ಊಟ ಮಾಡಿದ್ದೆ. ಸೊ ಇಲ್ಲಿ ರೈಸು ಮತ್ತು ಆಲೂಗಡ್ಡೆ ಜಾಸ್ತಿ, ಮತ್ತು ಫಿಶ್ಶು ಇವೇ ಜಾಸ್ತಿ ಇಲ್ಲಿ ಜಾಸ್ತಿ ಮಾಡೋದು. ಸೊ ಅದೆಷ್ಟು ಚಾವಲ್ ಅಂತೇಳಿ, ಚಾವಲ್ ಅಂತೇಳಿ. ಸೊ ಅದೆಷ್ಟು ಕರೆಕ್ಟಾಗಿ ಬಾಯಿಗೆ ಬರ್ತಾರೆ. ನೋಡಿ ಊಟ ಮಾಡೋದು ಬರೀ ರೈಸ್ಗೆ ದಾಲ್ ಸಾಂಬಾರು ಕೊಡ್ತಾನೆ. ಅದು ಬಿಟ್ಟರೆ ಅದ್ರ ಜೊತೆ ಆಲೂಗಡ್ಡೆ ಒಂದು ಸ್ಲೈಸ್ ಮಾಡಿರೋ ಆಲೂಗಡ್ಡೆ ಒಂದು ರೋಸ್ಟ್ ಮಾಡಿಬಿಟ್ಟು ಅದೊಂದು ಇಷ್ಟು ಕೊಡ್ತಾರೆ. ಅದಾದಮೇಲೆ ಸಣ್ಣಕ್ಕೆ ಸ್ಲೈಸ್ ಮಾಡಿರೋಂಥ ಆಲೂಗಡ್ಡೆ ಅದರಲ್ಲೊಂದು ಪಲ್ಯ ಮಾಡಿದ್ದಾನೆ. ಸೊ ಒಂದು ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಇದಿಷ್ಟು ಕೊಟ್ಬಿಟ್ಟು ತಿಂದ್ಬಿಟ್ಟು ಬಂದಿದ್ದೀನಿ. ಏನು ಮಾಡೋದು. ಸೊ ಇಲ್ಲಿ ಬರೀ ಇದೇ ಗುರು, ರೋಟಿ, ಆಲೂಗಡ್ಡೆ ಐಟಮು. ಈ ನಾರ್ತ್ ಸೈಡ್ ಬರೀ ಆಲೂಗಡ್ಡೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಂಡಿರಿ. ಸಿಗೋಣ ಇಂಥದ್ದೇ ಮುಂದಿನ ಒಂದು ವಿಡಿಯೋದಲ್ಲಿ.